ಪರಮೇಶ್ವರನು ಇಡೀ ಜನರನ್ನೇ ಸೋಲಿಸ್ತಾರಂತಾದ್ರೆ ಆ ಪರಾಕ್ರಮ ರಾಮನಿಗೆ ಎಷ್ಟಿರಬಹುದು, ಅವನಲ್ಲಿ ಶಕ್ತಿ ಎಷ್ಟಿರಬಹುದು ಎನ್ನುವುದನ್ನು ನೋಡಬೇಕೆನ್ನುವಂತಹ ಪಂಥ ಹಠದಿಂದ ಛಲದಿಂದ ಮುಂದುವರಿದವರು ನಾವು. ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ, ಅದಕ್ಕಿಂತಲೂ ಹೆಚ್ಚಾಗಿ ಹೆತ್ತಪ್ಪೆಯಾದಂತಹ ನಿನ್ನ ಆಶೀರ್ವಾದ ಬೇಕು, ಕಳುಹಿಸಿಕೊಡಿ ಮಕ್ಕಳೇ. ಒಂದು ವಿಚಾರವನ್ನು ಹೇಳ್ತೇನೆ. ನೀರಿನ ಆಳವನ್ನು ತಿಳಿಯುವುದಕ್ಕೆ ಸಕ್ಕರೆ ಬೊಂಬೆಯನ್ನು ಹೋಯ್ತು ಅಂತಾದ್ರೆ ಏನಾದಿತ್ತು ಮಕ್ಕಳು? ಈಗ ನಾವು ಬೊಂಬೆ ಹಾಕುವ ಯಾವುದಂತ ನೋಡಿ ಆಲೋಚನೆ ಮಾಡ್ಬೇಕು. ತಾವು ಸಕ್ಕರೆ ಯಾಕೆ ಹಾಕಬೇಕಿತ್ತು ಅಲ್ವಾ? ಕರೆಗೆ ನೀರಾಗಿ ಹೋಗ್ತದೆ. ಹೌದೌದು. ಅಷ್ಟು ಮಾತ್ರವಲ್ಲ, ಪ್ರವಾಹಕ್ಕೆ ಎದುರಾಗಿ ಇದ್ದೇನೆಂತ ಹೋದ್ರೆ ದಡವನ್ನು ಸೇರುವುದಕ್ಕೆ ಸಾಧ್ಯ ಉಂಟೆ ಮಕ್ಕಳೇ. ಪುರುಷ ಪ್ರಯತ್ನ ಮಾಡಿದ್ರೆ ಸಾಧನೆ ಮಾಡಬಹುದು. ಇಲ್ಲ ಮಕ್ಕಳೇ, ತಲೆ ಗಟ್ಟಿದೆ ಅಂತ ಬಂಡೆಗೆ ಅಪ್ಪಳಿಸಲಿಕ್ಕೆ ಹೋದ್ರೆ ಬಂಡೆಗೆ ಏನು ಆಗ್ಲಿಕ್ಕಿಲ್ಲ, ನೋವಾಗುವ ಕಲೆಗೆ ಮಕ್ಕಳೇ. ಆದ್ದರಿಂದ ಇನ್ನೊಮ್ಮೆ ಅಂತ ಮಾತು ನನ್ನಲ್ಲಿ ಹೇಳಬೇಡಿ. ಮನೆ
ಇದ್ದೇನೆ ಮಕ್ಕಳೇ. ಒಂದು ಕಾರ್ಯವನ್ನು ಮಾಡುವಾಗ ಅವಳು ಬಹಳಷ್ಟು ಆಲೋಚನೆ ಮಾಡಬೇಕು. ಏನು ಆಲೋಚನೆ ಕಡಿಮೆ ಆಯ್ತು ನಮ್ಮದು? ದೂರದಲ್ಲಿ ಕಾಣುತ್ತಿರುವಂತ ಬೆಳಕು ದೀಪವನ್ನು ಮತ್ತಗೂ ಒಂದು ಆಲೋಚನೆ ಮಾಡ್ತದೆ. ತನ್ನ ರೆಕ್ಕೆಯಿಂದ ಅದನ್ನು ಹಾರಿಸ್ತೇನೆ ಎಂದಾಗಿ ಹತ್ತಿರಕ್ಕೆ ಹೋದಂತ ಪತಂಗದ ಸ್ಥಿತಿ ಏನಾಗ್ತದೆ ಎಂದಾಗಿ ಸ್ವಲ್ಪ ಆಲೋಚನೆ ಮಾಡಿ ಮಕ್ಕಳೇ. ಅಷ್ಟು ಮಾತ್ರವಲ್ಲ, ಮತ್ತೆ ಶ್ರೀರಾಮ ಸಾಮಾನ್ಯದವನಲ್ಲ, ಅವತಾರ ಪುರುಷರವನಾಗಿದ್ದಾನೆ. ಶ್ರೀಮನ್ನಾರಾಯಣನೇ ಅವತಾರದಿಂದ ಈ ಮಾನವನಾಗಿ ಹುಟ್ಟಿದ್ದಾನೆ ಈ ಧರೆಯಲ್ಲಿ. ಅದರಿಂದ ಹೇಳ್ತಾ ಇದ್ದೇನೆ, ಆ ಶ್ರೀರಾಮನ ಕೂಡ ನಿಮಗೆ ಯುದ್ಧ ಸರಿಯಲ್ಲ ಎನ್ನುವುದಾಗಿ ಹೋಗುವುದು. ಉದ್ದೇಶದಿಂದ ಹೊರಟವರು ನಾವು. ತಂದೆಯನ್ನು ಕೊಂದಂತಹ ಸೇಡು, ಅಣ್ಣನನ್ನು ಕೊಂದಂತಹ ಸೇಡು. ಈಗ ಅಮ್ಮ ಆಶೀರ್ವಾದ ಮಾಡಿ. ನಿಮಗೆಲ್ಲ ಗೊತ್ತಿತ್ತು, ಬೆಂಕಿಯ ಕಿಡಿ ಭೂಮಂಡಲ ಸುಳಿ ಗೊತ್ತಿಲ್ಲ ನಿಮಗೆ. ಹಾಗೆ ನಾವು ಬೆಂಕಿ ಕಿಡಿಯೋ ಮೊದಲು ಕೊಟ್ಟು ಬರ್ತೇವೆ.
ಒಳ್ಳೆಯ ಪಕ್ಷವನ್ನೇ ಸೇರಿದೆ. ಸಂಬಂಧಿಕರು ಅಂತ ಒಂದು ಪ್ರೀತಿ ಇಲ್ಲಲ್ವಾ? ಒಳ್ಳೆಯವರಾಗ್ತಿದ್ರೆ ಪ್ರೀತಿ ಬರ್ತಿತ್ತು. ಒಂದೇ ರಕ್ತ, ಒಂದೇ ಮಾಂಸ, ಇದು ಒಂದೇ ಪ್ರಾಣದ ರೂಪದಲ್ಲಿ ಇದ್ದವರು ನಾವು. ನೀವು ಅಣ್ಣಂದಿರು, ಆದ್ರೆ ಅವರನ್ನೇ ಕೊಲ್ಲುವುದಕ್ಕಾಗಿ